ವೀಕ್ಷಕರೇ, ಇಲ್ಲಿ ಚಿತ್ರರೂಪದಲ್ಲಿ ನೀವು ಅಂದ್ರೆ ಆ ಹಳೆ ಕಾಲದಲ್ಲಿ ಟೆಲಿಸ್ಕೋಪ್ ಇರಲಿಲ್ಲ. ಟೆಲಿಸ್ಕೋಪ್ ಇಲ್ಲದೆ ಋಷಿ ಮುನಿಗಳು ಸೂರ್ಯ ಬ್ರಹ್ಮ ವ್ಯಾಸ ವಶಿಷ್ಠ ಅತ್ರಿ ಪರಾಶರ ಕಶ್ಯಪ ಅತ್ರಿ ಮಹಾಮುನಿ ವೇದವ್ಯಾಸರು ಎಲ್ಲ ಬರೆದಿದ್ದಾರೆ. ಅಷ್ಟಾದಶ ಮುನಿಗಳು ಇದನ್ನ ಆಕಾಶದ ಗ್ರಹಗಳು ಹೇಗಿದೆ, ಪೂರ್ವ ಜನ್ಮಗಳ ಪುನರಪಿ ಜನನಂ ಪುನರಪಿ ಮರಣಂ ಅಂದ್ರು ಆದಿಶಂಕರಾಚಾರ್ಯರು. ಈ ಜನ್ಮ ಮರಣಗಳು ಕರ್ಮಗಳ ಸಿದ್ಧಾಂತ ಅರ್ಥ ಮಾಡ್ಕೊಳ್ಳಿ. ಕರ್ಮಾನುಸಾರ ಈ ಗೋಚಾರವನ್ನು ನೀವು ನೋಡ್ತೀರಾ. ಈಗ ಮೇಷರಾಶಿ ಹುಟ್ಟಿದವ್ರಿಗೆ ತುಲಾ ಮಾಸ ಚೆನ್ನಾಗಿರ್ತದೆ. ಪ್ರತಿ ವರ್ಷವೂ ಸೂರ್ಯನಾರಾಯಣ ತುಲಾ ರಾಶಿ ಪ್ರವೇಶವಾಗೋದು, ಕಾವೇರಿ ತೀರ್ಥೋದ್ಭವ ಆಗುತ್ತೆ, ಬಬಲ್ಸ್ ಬರುತ್ತೆ. ಅದೇ ಸಮಯಕ್ಕೆ ಭಾಗಮಂಡಲ ಬಹಳ ಜನ ಹೋಗಿ ಕಾವೇರಿ ತೀರ್ಥೋದ್ಭವ ಅಂತ ಆ ನೀರನ್ನ ಕಾವೇರಿ ಬರೋ ಚೆನ್ನಾಗಿ ಮಳೆ ಬರ್ಲಿ, ಕಾವೇರಿ ನದಿ ನಮ್ಗೆಲ್ಲ ನಮಗೂ ತಮಿಳ್ನಾಡಿಗೂ ನೀರು ಬಂದು ಕರ್ನಾಟಕಕ್ಕೂ ತಮಿಳ್ನಾಡಿಗೆ ಕಲಹಗಳು ಉಂಟಾಗ್ಲಿ ದೇವ್ರ ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ಈ ತುಲಾ ಮಾಸದಲ್ಲಿ ದೀಪಾವಳಿ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ನೋಡಿ, ಚಿತ್ರರೂಪದಲ್ಲಿ ಸೂರ್ಯನು ತುಲಾ ರಾಶಿಗೆ ಪ್ರವೇಶವಾಗುವುದು 17ನೇ ತಾರೀಕು ನವೆಂಬರು, ಅದೇ ದಿವಸ. ಆಮೇಲೆ 17ನೇ ತಾರೀಕು ಅಕ್ಟೋಬರ್ ಪ್ರವೇಶವಾಗಿ 17ನೇ ತಾರೀಕು ನವೆಂಬರ್ ವರೆಗೂ 12 ರಾಶಿಗಳ ಗೋಚಾರ ಫಲ ಈಗ ನಾನು ಶ್ಲೋಕ ಸಹಿತವಾಗಿ ನಿಮಗಾಗಿ ವರ್ಣಿಸ್ತೀನಿ. ಈ ಸೂರ್ಯನು ಈಗ ಮೇಷದಲ್ಲಿದ್ದಾಗ ಮೇಷ ಮಾಸ 14th ಏಪ್ರಿಲ್ಗೆ ಸೌರಮಾನ ಯುಗಾದಿ, ಹೊಸ ವರ್ಷ. ಇಲ್ಲಿ ರೋಮ್ನಲ್ಲೂ ಹೊಸ ವರ್ಷ 14th ಏಪ್ರಿಲ್, ಮಾರ್ಚ್ ಏಪ್ರಿಲ್ ಅಲ್ಲಿ. ಆಗ ಲಂಡನ್ ರಾಜ ಬಂದ್ಬಿಟ್ಟು ಅದನ್ನು ತಪ್ಪು ಮಾಡ್ಬಿಟ್ರು. ಅದನ್ನ ಶಿಫ್ಟ್ ಮಾಡಿ ಏಪ್ರಿಲ್ ಕರೆಕ್ಟ್ ಆಗಿ ನೀವು ನ್ಯೂ ಇಯರ್ ಮಾಡಿದ್ರೆ ನೀನು ಫೂಲ್ ಅಂತ ಏಪ್ರಿಲ್ ಫೂಲ್ ಅಂದ್ಬಿಟ್ರು. ಆ ಏಪ್ರಿಲ್ ಫುಲ್ ಮಾಡೋದಿಲ್ಲ, ಏಪ್ರಿಲ್ ಕೂಲ್ ಮಾಡೋಣ, ಒಂದು ಬೀಜವನ್ನು ಬಿತ್ತೋಣ, ಕೂಲ್ ಆಗುತ್ತೆ ಮಾರ್ಚ್ ಏಪ್ರಿಲ್ ಅಲ್ಲಿ. ಆಮೇಲೆ 1st ಜನವರಿಗೆ ಯಾವ ಆಧಾರ ಇಲ್ಲದೆ ಹೊಸ ವರ್ಷವನ್ನ ಸೂರ್ಯನು ಧನು ರಾಶಿಯಿಂದ ಕ್ರಿಸ್ಮಸ್ ಹಬ್ಬ ಹೊಸ ವರ್ಷ ನಾವು ಧನುರ್ಮಾಸದಲ್ಲಿ ಪ್ರಾರಂಭ ಮಾಡ್ತೀವಿ. ಇದೆಲ್ಲ ಯಾಕಾಯ್ತು ನೋಡೋಣ. ಲಂಡನ್ ಕಿಂಗ್ ಮಾಡಿದ ತಪ್ಪು. ಗುಡ್ಡ ಬೋಲೆತ್ತೋ ದಾಡಿ ಇಲ್ಲ, ನವಾಬ್ ಬೋಲೆತ್ತೋ ಮುಲ್ಕ್ ಇಲ್ಲ. ನವಾಬ್ ಬಂದ್ರೆ ರಾಜನು ತಪ್ಪು ಮಾಡ್ಬಿಟ್ರೆ ಅವ್ರು ಇವಾಗ ನಮ್ಗೆ ಅರ್ಥ ಆಯ್ತು ಲಂಡನ್ ರಾಜ ತಪ್ಪು ಮಾಡಿದ್ದು. ರೋಮಲ್ಲೂ ಹೊಸ ವರ್ಷ ಮಾರ್ಚ್ ಏಪ್ರಿಲ್ ಅಲ್ಲಿ ಇತ್ತು. ಏಪ್ರಿಲ್ ಮೇ ಅಲ್ಲಿ ವಿಷಮ ಮಾಸ ಆಗುತ್ತೆ. ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ 14 ಜನವರಿ ಉತ್ತರಾಯಣ ಪುಣ್ಯಕಾಲ ಬರುತ್ತೆ. ಜನವರಿ ಫೆಬ್ರವರಿ ಮಾರ್ಚ್ ಯುಗಾದಿ ಹಬ್ಬ. ಚಾಂದ್ರಮಾನ ಮೀನರಾಶಿಯಲ್ಲಿ ಸೂರ್ಯ ಸೌರಮಾನ. ಇದು ಬಹಳ ಚೆನ್ನಾಗಿ ವೈಜ್ಞಾನಿಕವಾಗಿ, ಅದಕ್ಕೆ ಜ್ಯೋತಿಷ್ಯ ಅಂದ್ರೆ ವಿಜ್ಞಾನ ಅರ್ಥ ಮಾಡ್ಕೊಳ್ಳಿ. ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ್ರು ಅಂದ್ರೆ ಸೈನ್ಸ್ ವಿದೌಟ್ ರಿಲಿಜನ್ ಇಸ್ ಲೇಮ್ ಅಂಡ್ ರಿಲಿಜನ್ ವಿದೌಟ್ ಸೈನ್ಸ್ ಇಸ್ ಬ್ಲೈಂಡ್ ಅಂದ್ರು. ಈಗ ನಾನು ಶ್ಲೋಕಗಳನ್ನು ಓದ್ತೀವಿ. 12 ರಾಶಿಗಳ ಸೂರ್ಯನ ಫಲ ಗೋಚಾರವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮೆಲ್ಲ ದಿವ್ಯಜ್ಯೋತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇಲ್ಲಿ ಬ್ರಹ್ಮಾಂಡ, ಅಂಡಾಂಡ, ಪಿಂಡಾಂಡ, ಬ್ರಹ್ಮಾಂಡ ಬಹಳ ಸುಂದರವಾಗಿ ನೀವೆಲ್ಲ ಮಾಧ್ಯಮದಿಂದ ವೀಕ್ಷಣೆ ಮಾಡ್ಕೊಂಡು ಬಂದಿರಾ, ಅರ್ಥ ಮಾಡ್ಕೊಂಡು ಬಂದಿದ್ದೀರಾ. ಅದಕ್ಕೆ ನೀವೆಲ್ಲ ತುಂಬಾ ಭಾಗ್ಯವಂತರು. ಈ ಗ್ರಹಗಳೇನು, ಆಕಾಶ ಏನು, ಯೂನಿವರ್ಸ್ ಅಂತ ಹೇಳಿದ್ದಾರೆ, ಗ್ಯಾಲಕ್ಸಿ ಅಂತ ಹೇಳಿದ್ದಾರೆ ವಿಜ್ಞಾನಿಗಳು. ಅದಕ್ಕೆ ಮುನ್ನ ಗುರುಗಳಿಗೆ ಧ್ಯಾನ ಮಾಡೋಣ. ಗುರು ಕೃಪೆ ಇಲ್ಲದೆ ಇದ್ರೆ ನಮ್ಗೆ ದೇವ್ರ ಸೃಷ್ಟಿ ಅರ್ಥ ಆಗೋದಿಲ್ಲ. ದೇವ್ರು ಯಾಕೆ ಸೃಷ್ಟಿ ಮಾಡಿದ್ದಾರೆ, ನಮ್ಮ ಜನ್ಮ ಮರಣ ಯಾಕೆ ಆಗ್ತಾ ಇದೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇದ ಸಂಸಾರೇ ಬಹುದುಸ್ಸಾರೇ ಕೃಪಯಾ ಪಾಹೆ ಪಾಹಿ ಮುರಾರೇ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಎಷ್ಟು ಚೆನ್ನಾಗಿ ಅದಕ್ಕೆ ತಿರುಪತಿಗೆ ಹೋದಾಗ ಒಬ್ಬೊಬ್ಬರೇ ಮನೆಯಲ್ಲಿ ಫ್ಯಾಮಿಲಿ ಪ್ಲೇಸ್ ಟುಗೆದರ್, ಸ್ಟೇಜ್ ಟುಗೆದರ್, ಕುಟುಂಬ ಅಂದಂತ ಒಟ್ಟಿಗೆ ಊಟ ಮಾಡ್ಬೇಕು, ಒಟ್ಟಿಗೆ ಪ್ರಾರ್ಥನೆ ಮಾಡ್ಬೇಕು. ಆಗ ಪರಿವಾರದಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತೆ. ಅದಕ್ಕೆ ತಿರುಪತಿಗೆ ಹೋದ್ರೆ ಎಲ್ಲರೂ ಗೋವಿಂದ 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 ನಾಮ ಸ್ಮರಣೆ, ದೇವರ ಸ್ಮರಣೆ. ಬೈಬಲ್ ಆಗ್ಲಿ, ಕುರಾನ್ ಆಗ್ಲಿ, ವೇದಶಾಸ್ತ್ರಗಳಾಗ್ಲಿ, ಭಗವದ್ಗೀತೆನೇ ಆಗ್ಲಿ, ದೇವರ ಧ್ಯಾನ ಮಾಡೋಣ. ಅದಕ್ಕೆ ಮುನ್ನ ಗುರುಗಳ ಧ್ಯಾನ. ನಮೋ ವಿಷ್ಣು ಪದಾಯ ವಿಷ್ಣು ಕೃಷ್ಣಾಯ ಭೂತಲೆ ಶ್ರೀಮತೆ ಜಯ ಪತಾಕ ಸ್ವಾಮಿ ನಿತ್ಯನಾಮಿ. ನಮೋ ವಿಷ್ಣು ಪದಾಯ ವಿಷ್ಣು ಕೃಷ್ಣಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತ್ಯನಾಮಿ. नमस्ते सरस्वती देवे गौरवाणी चारणे निर्विशेष शून्यवादी पाश्चात्य देश तारणे. जय श्री कृष्ण चैतन्य प्रभो नित्यानंद जय राधा दिवासादि गौर भक्त वृंद. हरे कृष्ण 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 हरे हरे, हरे राम 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 हरे. ಅರ್ಥ ಮಾಡ್ತಾರೆ. ಮೃತ್ಪಿಂಡಮೇಕಂ ಬಹು ಭಾಂಡ ರೂಪಂ. ಮಣ್ಣೊಂದೇ, ಚಿಕ್ಕ ಮಡಿಕೆ ದೊಡ್ಡ ಮಡಿಕೆ ಮಾಡಬಹುದು, ಮಣ್ಣು ಬೇರೆ ಆಗಿತ್ತಾ ಅಂತ ಕೇಳ್ತಾರೆ.
ನೋಡಿ, ಗೋಕ್ಷೀರಮೇಕಂ ಬಹುಧೇನು ಜಾತ. ಹಸುವಿನ ಬಣ್ಣ ಬೂದಿ ಬಣ್ಣ ಆಗಿರ್ಬೋದು, ಕಪ್ಪು ಬಣ್ಣ ಆಗಿರ್ಬೋದು, ಶ್ವೇತವರ್ಣ ಆದ್ರೆ ಹಾಲು ಶ್ವೇತ, ಹಾಲು ಕಪ್ಪು ಬಣ್ಣ ಆಗ್ಲಿಕ್ಕೆ ಸಾಧ್ಯವ. ಸ್ವರ್ಣಮೇಕಂ ಬಹುಭೂಷಣಾನಿ, ಬಂಗಾರ ಒಂದೇ, ಗೋಲ್ಡ್ ಸ್ಮಿತ್ ಅದಕ್ಕೆ ಮೂಗೊಂದು, ಕಿವಿಗೊಂದು, ಆಭರಣ ಒಂದು, ನೆಕ್ಲೆಸ್ ಒಂದು, ಬೇರೆ ಬೇರೆ ರೂಪ ಕೊಟ್ಬಿಟ್ಟು ಮಾತ್ರಕ್ಕೆ ಬಂಗಾರ ಬೇರೆ ಆಗಿದ್ದ. ಏಕ ಪರಮಾತ್ಮ ಬಹುದೇಹವರ್ತಿ, ಒಂದೇ ಪರಮಾತ್ಮ ಇರೋದು. ಎಲ್ಲ ಕ್ರಿಶ್ಚಿಯನ್ ಆಗ್ಲಿ, ಮುಸ್ಲಿಂ ಆಗ್ಲಿ, ಹಿಂದೂ ಧರ್ಮ ಆಗ್ಲಿ, ದೇವರು ಒಬ್ಬನೇ ನಾವು ಭಾವಿಸ್ಬಿಟ್ರೆ ಈ ಯುದ್ಧಗಳು, ಈ ಸಂಕಟಗಳು ಸಮಾಜದಲ್ಲಿ ಇಷ್ಟು ವಿಜ್ಞಾನ ಮುಂದುವರೆದು ತುಂಬಾ ಸಂತೋಷ ಆಗುತ್ತೆ. ಆದ್ರೆ ವಿಜ್ಞಾನ ಬಾಂಬ್ ಕಂಡಿಡಿದಾಗಿತ್ತು, ಬಾಂಬ್ಗಳಿಂದ ನ್ಯೂಕ್ಲಿಯರ್ ಬಾಂಬ್ಗೆ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ, ಮುಂದೆ ಆಗಬಾರದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಯಾಕಂದ್ರೆ ಸೂರ್ಯನಾರಾಯಣ 12 ಮಾಸ ಇರೋದು, ಆಕಾಶದಲ್ಲಿ 12 ರಾಶಿಗಳು ಇರೋದು, ಏರಿಯಸ್, ಟಾರಸ್, ಮೇಷ, ವೃಷಭ. ವಿಜ್ಞಾನಿಗಳು ಅದನ್ನೇ ಕಾಪಿ ಮಾಡಿದ್ದಾರೆ. ಯಾವ್ದು ನಮ್ಮ ಹಳೆಯ ಶಾಸ್ತ್ರಗಳಲ್ಲಿ ಮೇಷ, ವೃಷಭ, ಏರಿಯಸ್, ಟಾರಸ್, ಜಮಿನಿ ಹೇಳಿದಾರೋ ಅದನ್ನೇ ವಿಜ್ಞಾನಿಗಳು ತಕೊಳ್ಬೇಕಾ. ಇಷ್ಟು ವಿಜ್ಞಾನ ಮುಂದುವರೆದು, ವಿಜ್ಞಾನನೂ ಬೇಕು, ಜ್ಯೋತಿಷ್ಯ ಶಾಸ್ತ್ರನೂ ಬೇಕು. ಆಲ್ಬರ್ಟ್ ಐನ್ಸ್ಟೀನ್ ಅವರು ಸೈನ್ಸ್ ವಿದೌಟ್ ರಿಲಿಜಿಯನ್ ಇಸ್ ಲೇಮ್ ಅಂಡ್ ರಿಲಿಜಿಯನ್ ವಿತೌಟ್ ಸೈನ್ಸ್ ಇಸ್ ಬ್ಲೈಂಡ್ ಅಂತ ದೊಡ್ಡ ವಿಜ್ಞಾನಿ. ರಿಲಿಜಿಯನ್ ಬೇಕು, ಸೈನ್ಸ್ ಬೇಕು ಅಂತ ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ. ಅವ್ರ ಜಾತಕ ಪ್ರಸಾರ ಮಾಡ್ತೀವಿ. ಈಗ ನೀವು ಸೂರ್ಯನ ಲೆಕ್ಕಾಚಾರ ಅರ್ಥ ಮಾಡ್ಕೊಳ್ಳ. ಬೆಳಿಗ್ಗೆ ಹೇಳ್ತಾರೆ ಪ್ರತ್ಯಕ್ಷ ದೇವರು, ಬಹಳ ಜನ ಹೇಳ್ತಾರೆ ದೇವರನ್ನು ತೋರಿಸಿ, ದೇವರನ್ನು ನೋಡಿದ್ದೀರಾ? ಸೂರ್ಯನಾರಾಯಣ ಪ್ರತ್ಯಕ್ಷ ದೇವರು. ಆ ಸೂರ್ಯ ಬೆಳಕಿಲ್ಲದೆ, ಸೋಲಾರ್ ಎನರ್ಜಿ ಇಲ್ಲದೆ ವಿಟಮಿನ್ ಬಿ ಸಿಕ್ಕುತ್ತೆ. ವೈದ್ಯರೆಲ್ಲ ಹೇಳ್ತಾರೆ ಸೋಲಾರ್ ಎನರ್ಜಿಗೆ ಸೂರ್ಯ ಕಿರಣ ಬೀಳ್ಬೇಕು. ಇಲ್ಲೇ ನಾವು ಮನೆಯಲ್ಲೇ ಕುಳಿತಿದ್ರೆ ವಿಟಮಿನ್ ತಗೊಂಡ್ಬೇಕಾಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ಸೂರ್ಯನಾರಾಯಣ 12 ರಾಶಿಯ ಫಲ ಮೇಷರಾಶಿ ನೋಡೋಣ. ಮೇಷರಾಶಿಯಿಂದ ತುಲಾ ರಾಶಿಯಲ್ಲಿ ಸೂರ್ಯ ಇರೋದು. ತುಲಾ ರಾಶಿಯಲ್ಲಿ ಸೂರ್ಯ ಇರೋದು 17ನೇ ತಾರೀಕು ಅಕ್ಟೋಬರ್ ಇಂದ 17ನೇ ತಾರೀಕು ನವೆಂಬರ್ ವರೆಗೂ ತುಲಾ ಮಾಸ. ದೀಪಾವಳಿ ಹಬ್ಬದ ಸಮಯ, ಅರ್ಥ ಮಾಡ್ಕೊಳ್ಳಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್, ಡಾಕ್ಟರ್ ಸಿ ರಾಮ್, ನೋಬೆಲ್ ಪ್ರೈಸ್ ಗೆದ್ದವರು ಆ ಮಾಸದಲ್ಲಿ ಹುಟ್ಟಿದ್ರು. ಅಕ್ಷಯ ತೃತೀಯನ್ನು ನಾವು ಆಚರಣೆ ಮಾಡ್ತೀವಿ. ಧನಲಕ್ಷ್ಮಿ ಪೂಜೆ, ಹೇಮಂತ ಋತು, ಚಳಿಗಾಲ ಶುರು ಆಗುತ್ತೆ. ವೆದರ್ ಕಂಡೀಷನ್ಸ್ ಅರ್ಥ ಮಾಡ್ಕೊಳ್ಳಿ. ಈ ಮಾಸದಲ್ಲಿ ಆಗುತ್ತಾರೆ 17th ಅಕ್ಟೋಬರ್ ಟು ಕಾರ್ತಿಕ ಮಾಸ, ಆಶ್ವೀಜ ಮಾಸ ಆಗಿ ಕಾರ್ತಿಕ ಮಾಸ. ಸೊ ಮೇಷರಾಶಿ ಹುಟ್ಟಿದವರಿಗೆ ಈ ಸೂರ್ಯನಾರಾಯಣ 7ನೇ ಮನೆ ಫಲ ಹೇಗಿದೆ ನೋಡೋಣ ಬನ್ನಿ. ಯಾಕಂದ್ರೆ 7ನೇ ಮನೆಯಲ್ಲಿ ಸೂರ್ಯ ನೀಚ ಸೂರ್ಯ ಇರ್ತದೆ. ವೀಕ್ಷಕರೇ, 7ನೇ ಮನೆ ಸೂರ್ಯದಲ್ಲಿ ಗೋಚಾರದಲ್ಲಿ, ಜಾತಕದಲ್ಲಿ ಇದ್ರೆ ಬೇರೆ ಹೇಳ್ತೀವಿ, ಗೋಚಾರದಲ್ಲಿ ಸಾಮಂತಂ ಜನ ವಿದ್ವೇಷಂ, ಇಲ್ಲಿ ದ್ವೇಷ ಉಂಟಾಗುತ್ತದೆ, ಕಲಹ ಉಂಟಾಗುತ್ತದೆ. ಸೂರ್ಯನಾರಾಯಣ ಪೂಜೆ ಮಾಡ್ಕೊಂಬಿಡಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಆಗ ದೋಷ ಹೋಗುತ್ತೆ. ದಾರಾ ಪೀಡಾ ಧನಾಮಯಂ ಅಂತ ಹೇಳಿದ್ರೆ ಪ್ರತಿ ವರ್ಷ 17ನೇ ತಾರೀಕು ಅಕ್ಟೋಬರ್ ಇಂದ 17ನೇ ತಾರೀಕು ನವೆಂಬರ್ ಸೂರ್ಯನ ದೃಷ್ಟಿ ಮೇಷರಾಶಿಯಲ್ಲಿರುವಂತಹ ದೋಷ ಇರುತ್ತದೆ. ದಾರ ಅಂದ್ರೆ ಪತ್ನಿ ಮತ್ತೆ ಪೀಡೆ, ಗಂಡ ಹೆಂಡತಿ ಕಲಹ ಆಗೋದು. ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಗಂಡ ಹೆಂಡತಿ ಮೌನ, ಸೈಲೆನ್ಸ್ ಇಸ್ ಗೋಲ್ಡನ್. ಆರ್ಗ್ಯುಮೆಂಟ್ ಮಾಡಬೇಡಿ, ಇಲ್ಲದೆ ಡೈವರ್ಸ್ ಹೋಗ್ಬಿಡುತ್ತೆ. ಇಲ್ಲ ಮನೆಯಲ್ಲೇ ಕಲಹ. 7ನೇ ಮನೆ ಜಾತಕದಲ್ಲಿ 7ನೇ ಮನೆ ಸೂರ್ಯ ಅಸ್ತದ ಸಮಯದಲ್ಲಿ ಯಾರು ಹುಟ್ಟುತ್ತಾರೆ, ಸೂರ್ಯೋದಯಕ್ಕೆ ಹುಟ್ಟುತ್ತಾರೆ, ಲಗ್ನದಲ್ಲಿ ಸೂರ್ಯ ಇರುತ್ತೆ, ಅವರೆಲ್ಲ ಮದ್ವೆ ಲೇಟ್ ಆಗೋದು, ಮದ್ವೆ ನಂತರ ಏನು ತೊಂದರೆಗಳಾಗೋದು, ಇದೆಲ್ಲ ಸೂರ್ಯ ನಮಸ್ಕಾರ ಮಾಡ್ಕೊಂಬಿಡಿ. ನಮಸ್ಕಾರ ಪ್ರಿಯೋ ಭಾನು ಜಲಧಾರ ಪ್ರಿಯೋ ಶಿವ ಅಲಂಕಾರ ಪ್ರಿಯೋ ಕೃಷ್ಣ ನೈವೇದ್ಯ ಗಣಾಧಿಪ ಶ್ಲೋಕ ಹೇಳ್ಕೊಂಬಿಡಿ. ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ಬೆಳಿಗ್ಗೆ ಅಂದ್ರೆ ವಾಕಿಂಗ್ ಹೋಗ್ಬಿಡಿ. ನಂಬಿಕೆ ಇದ್ರೆ ಸೂರ್ಯ ನಮಸ್ಕಾರ ಮಾಡಿ. ನಂಬಲಿಲ್ಲ ಅಂದ್ರೆ ಆ ಸೂರ್ಯ ಕಿರಣ ನಿಮ್ಮ ಮೇಲೆ ಬಿದ್ರೆ ವೈದ್ಯ ಲೋಕ ಹೇಳ್ತಾರೆ, ಡಾಕ್ಟರ್ ಹೇಳ್ತಾರೆ ವಿಟಮಿನ್ ಬಿ ಸಿಕ್ಕುತ್ತೆ. ಬೆಳಿಗ್ಗೆ ಒಂದು ವಾಕಿಂಗ್ ಮಾಡಿ, ವ್ಯಾಯಾಮ ಮಾಡಿ, ಯಮ ನಿಯಮಗಳನ್ನು ಪಾಲನೆ ಮಾಡಿ, ಶುರುವಾಗುತ್ತೆ. ಉತ್ಸಾಹಭಂಗಂ ಕಾರ್ಯಾಡಿ, ಯಾವ ಕೆಲಸ ಮಾಡಿದ್ರು 7ನೇ ಮನೆಯಲ್ಲಿ ಸೂರ್ಯ ಗೋಚಾರದಲ್ಲಿ ಉತ್ಸಾಹದಲ್ಲಿ ಭಂಗ ಕಾರ್ಯಾಡಿ. ಸಪ್ತಮೇ ರವಿ ಸಂಸ್ಥಿತೆ, ಸಪ್ತಮ ಅಂದ್ರೆ 7ನೇ ಮನೆಯಲ್ಲಿ ಸೂರ್ಯ ಇರುವ ಕಾರಣ. ಚೆನ್ನಾಗಿ ಅರ್ಥ ಮಾಡ್ತಾರೆ. ಇದು ವೃಷಭ ರಾಶಿ ನೋಡೋಣ. ವೃಷಭ ರಾಶಿಯವರೆಗೂ 17ನೇ ತಾರೀಕು ಅಕ್ಟೋಬರ್ ಇಂದ 17ನೇ ತಾರೀಕು ನವೆಂಬರ್ ಅಲ್ಲಿ ಯಾವಾಗ್ಲೂ ಸೂರ್ಯ 6ನೇ ಮನೆಯಲ್ಲಿ ಇರುತ್ತೆ. ಸೊ ಸೂರ್ಯ ಯಾವುದೇ ಪಾಪಗಳ 6ರಲ್ಲಿದ್ರೆ ಶತ್ರು ಧ್ವಂಸೋಗ. ಶ್ರೀಕೃಷ್ಣ ಪರಮಾತ್ಮ ಉಚ್ಚ 6ರಲ್ಲಿತ್ತು,
ಅಂದ್ರೆ ಅಸ್ತ್ರಶಸ್ತ್ರ ಇಲ್ಲದೆ ಮಹಾಭಾರತ ಯುದ್ಧವನ್ನು ಅಂದ್ರೆ ಭಗವದ್ಗೀತೆಯನ್ನು ಹೇಳಿ ಅದಕ್ಕೆ ದೇವರು ಅಂತ ಶ್ರೀಕೃಷ್ಣನ ಪೂಜೆ ಮಾಡ್ತೀವಿ. ಅರ್ಥ ಮಾಡ್ಕೊಳ್ಳಿ. ಷಷ್ಠೇ ರವೇ ಸುಸೌಖ್ಯಾರ್ಥಂ, ಇದು ಬಹಳ ಸುಖ ಕೊಡ್ತದೆ. ಜಾತಕದಲ್ಲೂ ಪಾಪಗಳಾರದೆ ಶತ್ರುನಾಶ ಅವು ಬಹಳ ಮುಂದೆ ಹೋಗ್ತಾರೆ ಜೀವನದಲ್ಲಿ. ಚೆನ್ನಾಗಿರುತ್ತೆ. ಷಷ್ಠೇ ರವೇ ಸುಸೌಖ್ಯಾರ್ಥಂ, ಸೌಖ್ಯವನ್ನು ಕೊಡುತ್ತೆ ಈ ತಿಂಗಳು. ಅರ್ಥ ಮಾಡ್ಕೊಳ್ಳಿ. ಒಂದು ತಿಂಗಳಂದ್ರೆ 17ನೇ ತಾರೀಕು ಅಕ್ಟೋಬರ್ ಇಂದ 17ನೇ ತಾರೀಕು ನವೆಂಬರು ವೃಷಭ ರಾಶಿ ಹುಟ್ಟಿದವ್ರಿಗೆ ಸೌಖ್ಯಾರ್ಥಂ ಯತ್ನ ಕಾರ್ಯಾರ್ಥ ಸಾಧನಂ, ಯಾವ ಕೆಲಸಕ್ಕೆ ಕೈ ಹಾಕಿದ್ರು ನಿಮಗೆ ಜಯ ಗ್ಯಾರಂಟಿ. ಸ್ವಲ್ಪ ಪಿತ್ತ ದೋಷ ಇರ್ತದೆ. ಇದು ಸೂರ್ಯನು ಜಾತಕದಲ್ಲೂ ನೀಚ ಸೂರ್ಯ ಈ ತಿಂಗಳಲ್ಲಿ ಹುಟ್ಟಿದೆ. ಲಿಬ್ರ ಅಂತಾರೆ. ತುಲಾ ರಾಶಿಯಲ್ಲಿ ಸೂರ್ಯ, ಅದೇ ನಿಮ್ಮ ವೃಷಭ ರಾಶಿ. ದೇಹಾರೋಗ್ಯ ಸಂತೋಷ, ದೇಹದಲ್ಲಿ ಆರೋಗ್ಯವೇ ಭಾಗ್ಯ ಅಂತಾರೆ. ಹೆಲ್ತ್ ಇಸ್ ವೆಲ್ತ್ ಅಂತಾರೆ. ವೆಲ್ತ್ ಅಂತಾರೆ. ವಸ್ತ್ರ ಧಾನ್ಯಾದಿ ಲಾಭಕ್ಕೆ, ವಸ್ತ್ರ ವ್ಯಾಪಾರ ಮಾಡೋರು ವೃದ್ಧಿ, ಹೊಸ ವಸ್ತ್ರವನ್ನು ತಗೊಳ್ಬಹುದು ನೀವು. ಧಾನ್ಯಾದಿ ಲಾಭಗಳು, ಪ್ರಾವಿಷನ್ ಸ್ಟೋರ್ ಇರೋರಿಗೆ ವ್ಯಾಪಾರ ವೃದ್ಧಿ ಆಗುತ್ತೆ, ಆರ್ಥಿಕ ವೃದ್ಧಿ ಆಗುತ್ತೆ. ಎಲ್ಲಾ ರೀತಿಯಲ್ಲಿ ವೃಷಭ ರಾಶಿ ಹುಟ್ಟಿದವರಿಗೆ ಈ ತಿಂಗಳು 17th ಅಕ್ಟೋಬರ್ ಇಂದ 17th ನವೆಂಬರ್ ತುಲಾಲಿ ಸೂರ್ಯ ಅಂದ್ರೆ ದೀಪಾವಳಿ ಹಬ್ಬ ಬಂದಾಗ, ಚಳಿಗಾಲ ಬಂದಾಗ, ಹೇಮಂತ ಋತು ಬಂದಾಗ ಅಂದ್ರೆ ಅಕ್ಷಯವಾಗುತ್ತದೆ. ಯಾಕಂದ್ರೆ ಇಲ್ಲಿ ಕಾರ್ತಿಕ ಮಾಸ ಉಂಟಾಗುತ್ತೆ. ಆಶ್ವೀಜ ಮಾಸ ಮುಕ್ತಾಯ ಆಗಿ ಅಮಾವಾಸ್ಯೆಗೆ ಕಾರ್ತಿಕ ಮಾಸ. ಈಗ ಮಿಥುನ್ ರಾಶಿ ನೋಡೋಣ. ಸೊ ಮಿಥುನ್ ರಾಶಿಯಲ್ಲಿ ವೀಕ್ಷಕರೇ ಪಂಚಮದಲ್ಲಿ ಸೂರ್ಯ ಇರುತ್ತದೆ. ದೇಹಾಲಸ್ಯ ಮನಸ್ತಾಪಂ. ಸೊ ಮಿಥುನ್ ರಾಶಿಯವರಿಗೆ 17ನೇ ತಾರೀಕು ಯಾಕಂದ್ರೆ ಕಾವೇರಿ ತೀರ್ಥೋದ್ಭವಾಗುತ್ತೆ. ತುಲಾಲು ಸೂರ್ಯ ಬಂದಾಗ ಅದೇ ಸಮಯಕ್ಕೆ ಕಾವೇರಿ ತೀರ್ಥೋದ್ಭವ ಆಗುತ್ತೆ. ಆಕಾಶದಲ್ಲಿ ಸೂರ್ಯ ತುಲಾ ರಾಶಿ, ಕಾವೇರಿಯಲ್ಲಿ ಬಬಲ್ಸ್ ಬರುತ್ತೆ. ಬಹಳ ಜನ ಭಕ್ತರು ಹೋಗಿ ಭಾಗಮಂಡಲ ಕೂಡುಗಲ್ಲಿ ಅದನ್ನು ಪ್ರತ್ಯಕ್ಷ ಪ್ರಮಾಣವಾಗಿ ಸೂರ್ಯನಾರಾಯಣ ಹೋಗೋದಕ್ಕೂ ಇಲ್ಲಿ ನದಿ ಬರೋದಕ್ಕೂ ವಿಜ್ಞಾನನು ಇದ್ರ ಮೇಲೆ ಸಂಶೋಧನೆ ಮಾಡ್ಬೇಕು. ಮಿಥುನ್ ರಾಶಿ 5ನೇ ಮನೆ ಸೂರ್ಯ ಪಂಚಮ ಅಂದ್ವಿ. ಪಂಚಮ ನೋಡೋಣ. ದೇಹಾಲಸ್ಯ ಮನಸ್ತಾಪಂ, ದೇಹದಲ್ಲಿ ಆಲಸ್ಯ, ಏನೋ ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮನಸ್ತಾಪ ಉಂಟಾಗುತ್ತೆ. ಸ್ವಯಂ ಕ್ಲೇಶ ಧನಪ್ರಿಯಂ, ಸ್ವಲ್ಪ ಧನವೇ ಸುಮ್ಮನೆ ಖರ್ಚಾಗುತ್ತೆ. ಬಹಳ ಜನ ಹೇಳ್ತಾರೆ ನನ್ನ ಕೈಯಲ್ಲಿ ದುಡ್ಡೇನಿಲ್ಲಲ್ಲ, ಸ್ವಲ್ಪ ಸೂರ್ಯನಾರಾಯಣ ಪೂಜೆ ಮಾಡ್ಕೊಂಡ್ರಿ. ಬುದ್ಧಿ ಚಾಂಚಲ್ಯ ಕಾರ್ಯಾಣಿ, ಬುದ್ಧಿಯ ಚಪಲತೆ ಚಾಂಚಲ್ಯದ ಕಾರ್ಯ ಇರುತ್ತೆ. ಬುದ್ಧಿ ಅಂದ್ರೆ ಏನೋ ಒಂಥರ ಫಿಕಲ್ ಮೈಂಡೆಡ್ನೆಸ್ ಇರುತ್ತೆ. ಕಾರ್ಯಾಣಿ ಪಂಚಮೇ ರವಿ ಸಂಸ್ಕೃತ, ಆದ ಕಾರಣ ಸೂರ್ಯನ ನಮಸ್ಕಾರ, ಶ್ರೀರಾಮರ ಪೂಜೆ ಅಂದ್ರೆ ಸೂರ್ಯವಂಶ ಕ್ಷತ್ರಿಯರಾಗೆ ಶ್ರೀರಾಮ ಹುಟ್ಟಿದ್ದು. ಶಿವ ಪೂಜೆಯನ್ನು ಮಾಡಬೇಕು. ಶಿವ ಭೋ ವಿಷ್ಣು ವಿರಂತಿ ಶಕ್ರ ಸೂರ್ಯನು ಶಂಭುವರ ನೋಗದಲ್ಲಿ ಶಿವನೇ ಪಾರ್ವತಿ ಹೇಳೋದು. ಸೂರ್ಯನ ನೋಡುವಾಗ ಶಿವಲಿಂಗ ಧ್ಯಾನ ಮಾಡಿ ಈ ಕಡೆ ಶ್ರೀರಾಮರ ಪೂಜೆ ನಮಸ್ಕಾರ ಮಾಡ್ಕೊಂಡ್ಬಿಡಿ. ಆಗ ಮಿಥುನ ರಾಶಿ ಈ ತಿಂಗಳಲ್ಲಿರೋ ದೋಷ ದೂರ ಆಗಿ ಆಮೇಲೆ ನಿಮ್ಗೆ ಪರಿವರ್ತನೆ ಶುರುವಾಗುತ್ತೆ. 17ನೇ ತಾರೀಕು ಅಕ್ಟೋಬರ್ ಇಂದ 17ನೇ ತಾರೀಕು ನವೆಂಬರ್ ಒಂದು ಸೂರ್ಯನು ತುಲಾ ರಾಶಿಯಿಂದ ನಿಮ್ಮ ಮಿಥುನ ರಾಶಿ 5ನೇ ಮನೆ ಆಗುತ್ತೆ. ಈಗ ಕರ್ಕ ರಾಶಿ ನೋಡೋಣ. ಕರ್ಕ ರಾಶಿಗೆ 4ನೇ ಮನೆಯಲ್ಲಿ ಸೂರ್ಯ. ಬಂಧು ದ್ವೇಷ ಬೃಹತ್ ಛೇದಂ, ಬಂಧುಗಳ ದ್ವೇಷ ಅಂತ ಹೇಳಿದ್ರೆ ಶ್ರೀಕೃಷ್ಣ ಹುಟ್ಟುವಾಗ 4ರಲ್ಲಿ ಸೂರ್ಯ ಇತ್ತು. ಈ ಗೋಚಾರ ನಿಮ್ಗೆ 4ರಲ್ಲಿ ಜಾತಕ ನೋಡ್ಕೊಳ್ಳಿ. ಆಗ ತಾಯಿಯ ವಿರಹ ಆಗ್ಬೇಕು. ಕನಯ್ಯ ತುಕಿಸ್ಕೋ ಮಯ್ಯ ಕಹೇಗ, ಏಕನೇ ತುಜುಕೋ ಜನ್ಮ ದಿಯಾರೆ, ಏಕನೇ ತುಜುಕೋ ಪಾಲಾರೆ. ಅಂದ್ರೆ ಶ್ರೀಕೃಷ್ಣ ನೀನ್ ಯಾರು ಪ್ರೀತಿಯಾಗ ತಾಯಿಯಿಂದ ಅಮ್ಮ ಅಂತ ಕರೀತೀಯ, ದೇವಕಿ ನಿಮ್ಗೆ ಜನ್ಮ ಕೊಟ್ಟರು ಮಥುರಾ ಜೈಲಲ್ಲಿ. ಅರ್ಥ ಮಾಡ್ಕೊಳ್ಳಿ. ಆದ್ರೆ ಯಶೋಧ ತಾಯಿಯ ಪ್ರೇಮವನ್ನು ಕೊಟ್ಟಿದ್ರು. ಮಥುರಾಯಿಂದ ಕೃಷ್ಣನ ತಗೊಂಡು ಹೋಗ್ಬಿಟ್ರು. ವಸುದೇವನು ಯಮುನಾ ನದಿ ಪಾರು ಮಾಡಿದ್ರು. ಯಮುನಾ ಡೆಲ್ಲಿಗೆ ಹೋದ್ರೆ ಯಮುನಾ ನದಿ, ಆ ಕಡೆ ತಾಜ್ ಮಹಲ್ಗೂ ಯಮುನಾ ನದಿ ಹರಿತದೆ. ಸತ್ಯವಾದ ಇತಿಹಾಸ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. 4ನೇ ಮನೆಯಲ್ಲಿ ಸೂರ್ಯ. ಕರ್ಕ ರಾಶಿಗೆ ಏನು ಫಲ? ನೀವು ಬಂಧು ದ್ವೇಷ ಬೃಹಚ್ಛೇದಂ, ಬಂಧುಗಳ ದ್ವೇಷ, ತಾಯಿಯಿಂದ ಮನಸ್ತಾಪ, ತಾಯಿಯಿಂದ ವಿರಹ, ಬೃಹಚ್ಛೇದಂ, ಸೌಖ್ಯ ನಾಶ ಮಭೋಜನಂ, ಸೌಖ್ಯದ ನಾಶ, ಸುಖಭಂಗ ರೋಗ. ಹಲವು ನನ್ಗೆ ಸುಖನೇ ಇಲ್ಲ, ನನ್ನ ಜೀವನದಲ್ಲಿ ಕಷ್ಟನೇ. ಅದು ಬರ್ಸ್ಕೊಂಬತ್ತ ಇಟ್ಟಿದ್ದಾರೆ 4ನೇ ಮನೆಯಲ್ಲಿ. ಪಾಪ ಶುಭಗ್ರಹ ಇದ್ರೆ ಅವ್ರ ಜೀವನದಲ್ಲಿ ಸುಖನೇ ನೋಡ್ತಾ ಇರ್ತಾರೆ. ಪ್ರಯಾಣೇ ವಿಘ್ನ ಮಾಪ್ನೋತಿ, ಪ್ರಯಾಣದಲ್ಲಿ ವಿಘ್ನ ಉಂಟಾಗುತ್ತೆ. ಸೂರ್ಯ ಶಾಂತಿ ಮಾಡ್ಕೊಂಡ್ಬಿಡಿ. ನೀಚ ಸೂರ್ಯ 4ನೇ ಮನೆ. ತುಲಾ ಮಾಸ ಅರ್ಥ ಮಾಡ್ಕೊಳ್ಳಿ. ಕಾರ್ತಿಕ್ ಮಾಸ, ಹೇಮಂತ ಋತು. ಕರ್ಕ ರಾಶಿ ಅಂದ್ರೆ
17ನೇ ತಾರೀಕು ಅಕ್ಟೋಬರ್ ಇಂದ 17ನೇ ತಾರೀಕು ನವೆಂಬರ್ ಕರ್ಕ ರಾಶಿಗೆ 4ನೇ ಮನೆ ಸೂರ್ಯ ಚತುರ್ಥಿ ರವಿ ಸಂಸ್ಕೃತಿ. ಈಗ ಸಿಂಹ ರಾಶಿ ನೋಡೋಣ. ಸಿಂಹ ರಾಶಿಗೆ 3ರಲ್ಲಿ ಬಹಳ ಶುಭ ಫಲ ಹೇಳಿದೆ. ಯಾಕಂದ್ರೆ ಆರೋಗ್ಯಂ ನಿತ್ಯ ಸಂತೋಷಂ. ಸಿಂಹ ರಾಶಿ 17ನೇ ತಾರೀಕು ಅಕ್ಟೋಬರ್ ಇಂದ 17ನೇ ತಾರೀಕು ನವೆಂಬರ್ ಸೂರ್ಯನಾರಾಯಣ ತುಲಾ ರಾಶಿಯಲ್ಲಿದ್ರೆ ಸಿಂಹ ರಾಶಿಗೆ 3ನೇ ಮನೆ ಆಗುತ್ತೆ. ಆರೋಗ್ಯ ಆರೋಗ್ಯ ಚೆನ್ನಾಗಿರುತ್ತೆ, ನಿತ್ಯ ಸಂತೋಷ, ಬಂಧು ಮಿತ್ರ ಸಮಾಗಮ, ಅರ್ಥ ಲಾಭಾದಿ ಸನ್ಮಾನ, ಅರ್ಥ ಲಾಭ ಆಗುತ್ತೆ, ಆರ್ಥಿಕ ವೃದ್ಧಿ, ಸಾಲ ಸೋಲ ಇರುತ್ತೆ, ಬಂಧು ಮಿತ್ರ ಮನೆಯಲ್ಲಿ ಶುಭ ಕಾರ್ಯ, ಸಂತೋಷ ಎಲ್ಲವೂ ಸಿಂಹ ರಾಶಿ ಈ ದೀಪಾವಳಿ ಹಬ್ಬ ಬಂದಾಗ ನೆನಪಿಡಿ ನಿಮಗೆ ಯಾವ ತರ ಎಲ್ಲಾ ರೀತಿಯಲ್ಲಿ ಜಯವಾಗುತ್ತೆ. ಜಾತದಲ್ಲೂ 3ನೇ ಮನೆಯಲ್ಲಿ ಸೂರ್ಯ ಇದೆ, ಪರಾಕ್ರಮದಿಂದ ವಿಕ್ರಮದಿಂದ ಜೀವನದಲ್ಲಿ ಮೇಲೆ ಬರ್ತದೆ. ಜಾತಕ ಫಲ ಬೇರೆ ಹೇಳ್ತೀವಿ, ಜಾತಕ ಫಲ ಭಾವಫಲ ಅರ್ಥ ಮಾಡ್ಕೊಳ್ಳಿ, ಗೋಚಾರ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಅರ್ಥ ಲಾಭಾದಿ ಸನ್ಮಾನ, ಇಷ್ಟ ಸಿದ್ಧಿ ತೃತೀಯಕ್ಕೆ. ಇದು 2ನೇ ಮನೆ ನೋಡೋಣ. ಈ ಕನ್ಯಾ ರಾಶಿಗೆ 2ನೇ ಮನೆಯಲ್ಲಿ ಸೂರ್ಯ. 2ನೇ ಮನೆಯಲ್ಲಿ ಸೂರ್ಯ ಇದ್ರೆ ಇದು 17ನೇ ತಾರೀಕು ಅಕ್ಟೋಬರ್ ಇಂದ 17ನೇ ತಾರೀಕು ನವೆಂಬರ್ ವರೆಗೂ ಕನ್ಯಾ ರಾಶಿಗೆ ಅಂತ ಹೇಳಿ ಸೂರ್ಯನ 2ನೇ ಮನೆಯಲ್ಲಿ ಇರುತ್ತೆ. ಗೋಚಾರ ನೀಚ ಸೂರ್ಯ ಅರ್ಥ ಮಾಡ್ಕೊಳ್ಳಿ. ಹೀನತ್ವ ದುಷ್ಟ ಸಂಸರ್ಗಂ, ಹೀನತ್ವ ಕೆಟ್ಟವರ ಸಂಘ. ಫ್ರೆಂಡ್ ಐ ವಿಲ್ ಟೆಲ್ ಯು ಹೂ ಯು ಆರ್. ಒಳ್ಳೆ ಸಹವಾಸ ಮಾಡಿ ಕೆಟ್ಟ ಸಹವಾಸ ನಷ್ಟ ಆಗುತ್ತೆ. ಸೂರ್ಯ 2ನೇ ಮನೆ ಜಾಗದಲ್ಲಿ ನಷ್ಟ ಆಗುತ್ತೆ. ಮನಸ್ತಾಪಂ ಶಿರೋವೃಥ, ಮಾನಸಿಕ ಚಿಂತೆ ಮನಸ್ತಾಪ ಉಂಟಾಗುತ್ತೆ. ಸುಮ್ಮನೆ ವಿಷಯ ಬಂಧು ಮಿತ್ರರಲ್ಲಿ ಶಿರೋವ್ಯಥ ಅಂದ್ರೆ ಯಾವಾಗ್ಲೂ ಏನೋ ಟೆನ್ಷನ್ ಆಗೋದು ಅರ್ಥ ಮಾಡ್ಬೋದು. ವಾಕ್ ಸ್ಥಾನ ಆಗುದು, ಕಣ್ಣಿನ ಸ್ಥಾನ ಆಗುದು, ರೈಟ್ ಐಗೆ ತೊಂದರೆ ಜಾತದಲ್ಲಿ 2ನೇ ಮನೆ ಸೂರ್ಯ. 12ನೇ ಮನೆಯಲ್ಲಿ ಲೆಫ್ಟ್ ಐ. ಇದನ್ನು ಹೇಳ್ತಾರೆ. ಈ ಮೆಡಿಕಲ್ ಅಸ್ಟ್ರಾಲಜಿ ವೈದ್ಯ ಲೋಕಕ್ಕೆ ತುಂಬಾ ಉಪಯೋಗವಾಗುತ್ತೆ. ನಿಷ್ಫಲಂ ಕೃಷಿ ವಾಣಿಜ್ಯಂ ಅಂದ್ರೆ ಕೃಷಿಕರಿಗೆ ನಿಷ್ಫಲ, ರೈತರಿಗೆ ತುಂಬಾ ಅನ್ನದಾತ ಅಂತೀವಿ. ರೈತರು ಚೆನ್ನಾಗಿರ್ಬೇಕು. ಅಗ್ರಿಕಲ್ಚರ್ ಕಂಟ್ರಿ ಮಳೆ ಬರಬೇಕು. ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯ ಅನ್ನ ಸಂಭವ ಯಜ್ಞಾದ್ಭವಂತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ರ. ಭಗವದ್ಗೀತೆಯಲ್ಲಿ ಅನ್ನಾದ್ಭವಂತಿ ಭೂತಾನಿ, ಅನ್ನ ತಿಂದ್ರೆ ನಾವು ಬದುಕ್ತೀವಿ. ನಾನ್ ವೆಜಿಟೇರಿಯನ್ ತಿಂದವರು ಧಾನ್ಯ ತಿನ್ಬೇಕು, ಬರೇ ನಾನ್ ವೆಜ್ ತಿನ್ನಕ್ಕಾಗಲ್ಲ. ಹುಲಿ ಹುಟ್ಟಿರೋದೇ ನಾನ್ ವೆಜ್ ತಿನ್ನಕ್ಕೆ, ಅದು ಧಾನ್ಯ ತಿನ್ನಲ್ಲ. ಅಥವಾ ಆನೆ ಬಂದ್ಬಿಟ್ಟು ಹೋಗ್ಬಿಟ್ಟು ಅದು ಮಾಂಸ ತಿನ್ನಲ್ಲ, ಹುಲ್ಲುಗುಲ್ಲೆ ತಿನ್ನು. ಅರ್ಥ ಮಾಡ್ಕೊಳ್ಳಿ. ಹರ್ನಿವರ್ಸ್ ಕಾರ್ನಿವರ್ಸ್ ಇವೆಲ್ಲ ಅರ್ಥ ಮಾಡ್ಕೊಳ್ಳಿ. ನಿಷ್ಫಲಂ ಕೃಷಿ ವಾಣಿಜ್ಯಂಚ. ಕೃಷಿ ವಾಣಿಜ್ಯದಲ್ಲಿ ನಿಷ್ಫಲತೆ ಸ್ವಯಂ ಪೀಡಾ ದ್ವಿತೀಯಕ್ಕೆ. 2ನೇ ಮನೆಯಲ್ಲಿ ಸೂರ್ಯನಾರಾಯಣ ಇದ್ರೆ ಕನ್ಯಾ ರಾಶಿಗಿರುತ್ತೆ. ಸೂರ್ಯ ನಮಸ್ಕಾರ ಮಾಡ್ಕೊಂಬಿಡಿ, ತುಂಬಾ ಶುಭ ಫಲ. ಈ ಅಂದ್ರೆ 17ನೇ ತಾರೀಕು ನಂತರ ನಿಮ್ಗೆ 3ನೇ ಮನೆ ಸೂರ್ಯ ಹೋದಾಗ ಅದ್ಭುತ ಫಲ. ಶುಭ ತುಲಾ ರಾಶಿಗಳು ಚಿತ್ತ ಸ್ವಾತಿ ವಿಶಾಖ ಈ ನಕ್ಷತ್ರ ತುಲಾ ರಾಶಿ ಅಂತೆ. ದೇಹಾರ್ತಿಂ ಸತ್ವ ಸಂತಾಪಂ, ಸ್ವಲ್ಪ ಸಂತಾಪ. ಈ ದೀಪಾವಳಿ ಹಬ್ಬ ಬಂದಾಗೆಲ್ಲ ತುಲಾ ರಾಶಿ ಹುಟ್ಟುವವರಿಗೆ 17ನೇ ತಾರೀಕು ಅಕ್ಟೋಬರ್ ಇಂದ 17ನೇ ತಾರೀಕು ನವೆಂಬರ್ ಸೂರ್ಯನು ತುಲಾ ರಾಶಿಯಲ್ಲಿ ಇರೋ ಕಾರಣವನ್ನು ಹೇಳ್ತಾ ಇದ್ದೀವಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇಹಾರ್ತಿಂ ಸತ್ವ ಸಂತಾಪಂ ಕಾಲಾತಿಕ್ರಮ ಭೋಜನಂ ಅಂದ್ರೆ ಟೈಮ್ ಊಟ ಮಾಡಲ್ಲ, ಅಸಿಡಿಟಿ ಪ್ರಾಬ್ಲಮ್, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಮೌನವಾಗಿ ಧರಿಸ್ಬಿಡಿ. ಸೈಲೆನ್ಸ್ ಇಸ್ ಗೋಲ್ಡನ್. ಆಗ ಜಗಳ ಆಗಲ್ಲ. ಮೌನಸ್ಯ ಕಲಹಂ ನಾಸ್ತಿ. ಮೌನವಾಗಿದ್ದವನಿಗೆ ಕಲಹ ಇಲ್ಲ. ಸುಮ್ನೆ ಮೂರ್ಖರ ಮಧ್ಯೆ ಸತ್ಯ ಹೇಳಬಹುದು ಕಲಹ ಆಗುತ್ತೆ. ಹುಷಾರಾಗಿದೆ. ಬಂಧು ಮಿತ್ರ ಸುಹೃತ್ ವೈರಂ, ಬಂಧು ಮಿತ್ರರಿಂದ ವೈರ. 1ನೇ ಮನೆ ಸೂರ್ಯ ಜಾತದಲ್ಲಿ ಸೂರ್ಯ ಲಗ್ನದಲ್ಲಿದ್ರು ಮದುವೆ ತೊಂದರೆ, ಮದುವೆ ಲೇಟ್ ಆಗೋದು, ಪಿತ್ತ ರೋಗಗಳು ಬರೋದು, ಬೈಲ್ ಜಾಸ್ತಿ, ವೈದ್ಯರು ಅರ್ಥ ಮಾಡ್ಕೊಬೇಕು. ಇದೆಲ್ಲ ಮೈಗ್ರೇನ್ ಬರೋದು, ತಲೆನೋವು ಬರೋದು, ಇವೆಲ್ಲ ನಾವು ಮೆಡಿಕಲ್ ಅಸ್ಟ್ರಾಲಜಿ ಅರ್ಥ ಮಾಡಿಸ್ಕೊಳ್ತೀವಿ. ಬಂಧು ಮಿತ್ರ ಸುಹೃತ್ ವೈರಂ ಜನ್ಮ ರಾಶಿಗತು ರವಿಹಿ. ಚೆನ್ನಾಗಿ ಹಾಕೊಳ್ಳಿ. ಈಗ ಮುಂದೆ ನೋಡೋಣ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರಿಗೆ ಸೂರ್ಯನು 12ನೇ ಮನೆಯಲ್ಲಿ ಇರುತ್ತೆ. ಸ್ಥಾನನಾಶ ಮಹಾರೋಗಂ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರಿಗೆ, ಯಾಕಂದ್ರೆ ಪ್ರಧಾನಮಂತ್ರಿ ಮೋದಿ ಅವ್ರದ್ದು ವೃಶ್ಚಿಕ ರಾಶಿ, ಸಿಂಹ ಯಡಿಯೂರಪ್ಪಂದು ವೃಶ್ಚಿಕ ರಾಶಿ, ಇವೆಲ್ಲ ಲೆಕ್ಕ ಹಾಕ್ತೀವಿ. ಯಾಕೆ ರಾಜರಾಗ್ತಾರೆ, ರಂಕನನ್ನ ರಾಜನಾಗಿ ರಾಮಚಂದ್ರನ ರಂಕನಾಗಿ ಮಾಡುವುದು ವಿಧಿ ಆಟ. ಈ ವೃಶ್ಚಿಕ ರಾಶಿ ವಿಧಿ ಆಟ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ವೃಶ್ಚಿಕ ರಾಶಿಗೆ ಸ್ಥಾನ ನಾಶ ಆಗುತ್ತೆ. ಯಾವತ್ತಪ್ಪ ಅಂದ್ರೆ 17ನೇ ತಾರೀಕು ಅಕ್ಟೋಬರ್ ಇಂದ 17ನೇ ತಾರೀಕು ನವೆಂಬರ್ ಜಪ ತಪ ಸ್ನಾನ ನಾಶ. ಯಾಕಂದ್ರೆ ಒಂದ್ ದಿವ್ಸ ಮನುಷ್ಯ ಸ್ಥಾನ ಸಿಗ್ಬೇಕು, ಒಂದ್ ದಿವ್ಸ ನಾಶ ಆಗ್ಬೇಕಲ್ಲ.
जो कोई पावे अति उच्च पद ताको पतन निदान जैसे तपि तपि मध्याह्न लव अस्त होतु है ಬಾನ್ ಸೂರ್ಯ ನಾರಾಯಣ ಮಧ್ಯಾಹ್ನ ಹೋಗಿ ಅಂತ ಸೂರ್ಯ ನಾರಾಯಣ ಅಸ್ತನೇ ಆಗ್ಬೇಕು ಅಂತ ಹೇಳಿದ್ದಾರೆ. ಸೂರ್ಯನೇ ಅಸ್ತ ಆದ್ರೆ ಸನ್ ವಿಲ್ ನಾಟ್ ಸೆಟ್ ಇನ್ ಬ್ರಿಟಿಷ್ ಎಂಪೈರ್ ಅಂತ ಬ್ರಿಟಿಷ್ ಹೇಳಿದ್ರು. ಆದ್ರೆ ಆ ಬ್ರಿಟಿಷ್ ಎಂಪೈರ್ ಇವತ್ತು ಎಲ್ಲಿ ಹೋಯ್ತು? ಎಂಪೈರ್ ಎಷ್ಟಿಷ್ಟು ರೋಮನ್ ಎಂಪೈರ್ ಹೋಯ್ತು, ಬ್ರಿಟಿಷ್ ಎಂಪೈರ್ ಹೋಯ್ತು, ಚಂದ್ರಗುಪ್ತ ಮಹಾರಾಜರು ಚಾಣಕ್ಯನ ಕಟ್ಟಿದ ಚಂದ್ರಗುಪ್ತ ಮೌರ್ಯ ಡೈನಾಸ್ಟಿ ಹೋಯ್ತು. ಕಾಲ ಪ್ರಕಾರ ಡೈನಾಸ್ಟಿ ಹೋಗ್ಬೇಕು, ನಾವು ಹೋಗ್ತೀವಿ, ಜನ್ಮರಣ ಆಗ್ತಾ ಇರ್ತದೆ. ಆದ ಕಾರಣ ಸ್ಥಾನನಾಶಂ ಮಹಾರೋಗಂ, ಸ್ಥಾನದ ನಾಶ ವೃಶ್ಚಿಕ ರಾಶಿ. ಬಂಧು ದ್ವೇಷಂ ಧನಪ್ರಿಯಂ, ಬಂಧುಗಳ ದ್ವೇಷ. ಪ್ರಾಣ ಪರ್ಯಂತ ಮಾಪಂತ್ಯಂ ಅವಮಾನಂ ಧೈರ್ಯ, ಅವಮಾನ ಆಗುದು. ನಾವು ತಪ್ಪಿಲ್ದೇನು ನಮ್ಮ ಮೇಲೆ ಅಪವಾದ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅರ್ಥ ಮಾಡ್ಕೊಳ್ಳಿ, ಟೆನ್ಷನ್. ಸೊ ದೇವ್ರ ಧ್ಯಾನ ಮಾಡ್ಕೊಂಡ್ಬಿಡಿ. ಈ ಸೂರ್ಯನ ಧನುರ್ಮಾಸ ಉತ್ತರಾಯಣ ಪುಣ್ಯಕಾಲ ಬರ್ಲಿ. ವೃಶ್ಚಿಕ ರಾಶಿಗೆ ಅದ್ಭುತ 14 ಜನವರಿಗೆ ಉತ್ತರಾಯಣ ಪುಣ್ಯಕಾಲ ಬರುತ್ತೆ. ದಕ್ಷಿಣಾಯನ ಹೋಗ್ಬೇಕು. ವೃಶ್ಚಿಕ ರಾಶಿ ತುಂಬಾ ಶುಭ ಆಗುತ್ತೆ. ಈಗ ಧನುರ್ ರಾಶಿ ಹೋಗೋಣ. ಧನುರ್ ರಾಶಿಗೆ 11ನೇ ಮನೆ ಸೂರ್ಯ. ಧನುರ್ಮಾಸ ಅಂತ ಹೇಳ್ತೀವಿ. ಧನುರ್ ರಾಶಿ ಸೂರ್ಯನ ಲೆಕ್ಕಾಚಾರ ಎಷ್ಟು ಚೆನ್ನಾಗಿ. ಸೌಖ್ಯಾರ್ಥಂ ನಿತ್ಯ ಸಂತೋಷಂ. ಸೊ ಇಲ್ಲಿ 17ನೇ ತಾರೀಕು ಅಕ್ಟೋಬರ್ಗೆ ಧನುರ್ ರಾಶಿಗೆ ಸೂರ್ಯನ 11ನೇ ಮನೆ ಪ್ರವೇಶವಾದ್ರಿಂದ 17ನೇ ತಾರೀಕು ನವೆಂಬರ್ ವರೆಗೆ ಬಹಳ ಲಾಭ. 1 ತಿಂಗಳು ನಿಮ್ಗೆ ಸೌಖ್ಯಾರ್ಥಿ, ಸೌಖ್ಯವಾಗಿರುತ್ತೆ, ನಿತ್ಯ ಸಂತೋಷ, ಕೀರ್ತಿ ತೇಜೋಮಯಂ, ಯತ್ನ ಕಾರ್ಯಾನುಕೂಲ. ಯಾವ ಕೆಲಸಕ್ಕೆ ಆಗ್ತದೆ ಜಯ ನಿಮ್ಮದೇ. ಯಾಕಂದ್ರೆ ಈ ಸೂರ್ಯನ ಜಾತದಲ್ಲಿ 11ರಲ್ಲಿದ್ರು ಅವ್ರ ಜೀವನದಲ್ಲಿ ಮೇಲೆ ಬರ್ತಾರೆ. ಅವರು ಜೀವನದಲ್ಲಿ ಮೇಲೆ ಬರಲ್ಲ. ಇನ್ನು ತಂದೆ ತಾಯಿ ಕೊಟ್ಟಿದ್ದೆಲ್ಲ ನಷ್ಟ ಮಾಡ್ಕೊಂಡ್ತಾರೆ. ಅವರು ಮೇಲೆ ಹೋಗ್ತಾರೆ. ತಂದೆ ತಾಯಿ ಕೊಡದೇ ಇದ್ರು ಮೇಲೆ ಹೋಗ್ತಾರೆ. ನೀವು ಮೇಲೆ ಹೋಗ್ತೀರಾ. 1 ತಿಂಗಳು ಶುಭ. ಧನು ರಾಶಿ 11ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಮಕರ ರಾಶಿ ನೋಡೋಣ. ಮಕರ ರಾಶಿಗೆ ಸೂರ್ಯನ 10ನೇ ಮನೆಯಲ್ಲಿ ಇರುತ್ತೆ. ಸರ್ವಸಿದ್ಧಿ ಸದಾರೋಗ್ಯಂ. ಸೊ ಮಕರ ರಾಶಿ ಹುಟ್ಟಿದವರಿಗೆ 17ನೇ ತಾರೀಕು ಅಕ್ಟೋಬರಿಂದ 17ನೇ ತಾರೀಕು ನವೆಂಬರ್ ವರೆಗೂ ತುಲಾಲಿ ಸೂರ್ಯ ಇರೋ ಕಾರಣ ಇದು ಗೋಚಾರ. ಜಾತಕದಲ್ಲಿ 10ನೇ ಮನೆ ಇದ್ರು ಮಧ್ಯಾಹ್ನ ಹುಟ್ಟಿದವರೆಲ್ಲ ರಾಜರಾಗ್ತಾರೆ, ರಾಜರಾಗಿರ್ತಾರೆ, ಸನ್ಯಾಸಿಗಳಾಗ್ತಾರೆ. ಇದು ಅರ್ಥ ಮಾಡಿ. ಸರ್ವಸಿದ್ಧಿ ಸದಾರೋಗ್ಯಂ, ಬಂಧು ಮಿತ್ರ ಸಮಾಗಮ, ರಾಜದರ್ಶನ ಸಲ್ಲಾಪಂ, ಶುಭಶ್ಚ ದಶಮೇ ರವಿ. ಅಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಬಂಧು ಮಿತ್ರರ ಲಾಭ, ರಾಜರ ದರ್ಶನ ಆಗುತ್ತೆ, ರಾಜರಿಂದ ಒಳ್ಳೇದಾಗ್ತದೆ. ಹಳೆ ಕಾಲದ ರಾಜ ಯಥಾರಾಜ ತಥಾಪಜ. ಇವತ್ತು ಮಿನಿಸ್ಟರ್ಗಳು, ಚೀಫ್ ಮಿನಿಸ್ಟರ್ಗಳು, ರಾಜರ ದರ್ಶನ ಇದು ಮಕರ ರಾಶಿ ಶುಭ. ಆದ್ರೆ ನವಮ ಸ್ಥಾನದಲ್ಲಿ ಫಲ ನೋಡೋಣ. ಕುಂಭರಾಶಿಗೆ 17ನೇ ತಾರೀಕು ಅಕ್ಟೋಬರ್ ಇಂದ 17ನೇ ತಾರೀಕು ನವೆಂಬರ್ ವರೆಗೂ ಯಾರ್ಯಾರು ಹೋಗ್ತಾರೆ ಕುಂಭರಾಶಿಯಲ್ಲಿ? 9 ನಿರಾಪರಾಧ ಅಪರಾಧ ಮಾಡದೆ ಕಲಹ ಆಗುತ್ತೆ. ತಪ್ಪು ಮಾಡದೆ ಶ್ರೀಕೃಷ್ಣ ಚೌತಿಯ ಚಂದ್ರವನ್ನು ನೋಡಿ ಶಮಂತಕ ಮಣಿ ತಗೊಂಡ್ರು ಅಂತ ತಪ್ಪು ಮಾಡದೆ ಆದ್ರೆ ಸುಂದರ ಲೀಲೆ ದೇವರಾದ್ರಿಂದ ಕೃಷ್ಣ ಜಾಂಬವಂತನಿಗೆ ರಾಮಭವನ ಆಗಿ ಶ್ರೀಕೃಷ್ಣ ಕಂಡು ಬಂದ ಅಂತ ತುಂಬಾ ಒಳ್ಳೆ ಹಾಡು ಹಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಜಾಂಬವಂತ ಯುದ್ಧ ಮಾಡಿ ಬಹಳ ದಿನಗಳು ಯುದ್ಧ ಮಾಡಿದ್ರು. ತುಂಬಾ ಬಲಾಢ್ಯರಾಗಿದ್ದು ಜಾಂಬವಂತ. ಒಂದು ವರವನ್ನ ಅಂದ್ರೆ ಆಸೆ ಇತ್ತು ಜಾಂಬವಂತನಿಗೆ ರಾಮರ ಹತ್ರ ಯುದ್ಧ ಮಾಡ್ಬೇಕು. ಇನ್ನೊಂದು ಯುದ್ಧದಲ್ಲಿ ಬಂದು ಕೃಷ್ಣನಾಗಿ ಬಂದು ಯುದ್ಧ ಮಾಡ್ತಾರೆ, ಬಂದೇ ಯುದ್ಧ ಮಾಡ್ತಾರೆ ಮುಂದೆ. ಹಾಗೆ ಅಪರಾಧ ಮಾಡದೆ ನಿರಾಪರಾಧ ಕಲಹಂ ನಿರ್ದೋಷಂ ತನು ಪೀಡನಂ. ನವಮದಲ್ಲಿ ಸೂರ್ಯ ಇರುತ್ತ ಕುಂಭರಾಶಿಗೆ ಪುಣ್ಯ ಲೋಭ ವ್ಯರ್ಥ ಲಾಭ ಉಂಟು. ಅಂದ್ರೆ ಲಾಭ ಆಗಿ ನಷ್ಟ ಆಗ್ಬಿಡೋದು. ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ವೃಷ್ಟಿ ಸಮುದ್ರೇಶು. ಚಾಣಕ್ಯ ಮಿತ್ರ ಅಂತಾರೆ, ಸಮುದ್ರದಲ್ಲಿ ಮಳೆ ಆಗಿದೆ, ನೀರ್ ಕಮ್ಮಿ ಇದೆಯಾ ಸಮುದ್ರದಲ್ಲಿ, ಎಲ್ಲಿ ಮಳೆ ಆಗು ದೇವರ ಪ್ರಾರ್ಥನೆ ಮಾಡೋಣ. ಮಳೆಯಲ್ಲಿ ರೈತರು ಕಷ್ಟಪಡ್ತಾ ಇದ್ದಾರೆ. ಎಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆಗಬಾರ್ದು. ಪುಣ್ಯ ಲೋಭ ವ್ಯರ್ಥ ಲಾಭಂ ವಿನಾಶಂ ನವಮೇ ರವಿಹಿ. ಸೊ ನವಮದಲ್ಲಿ ಸೂರ್ಯ ಜಾತದಲ್ಲಿ ಇದ್ರೂ ಸ್ವಲ್ಪ ತಂದೆಗೆ ದೋಷ, ಗುರುವಿಗೆ ದೋಷ, ತಂದೆ ಗುರು ಶಿಷ್ಯರಿಗೆ ದೋಷ ಇವೆಲ್ಲ ಬರುತ್ತೆ. ಸೊ ಇಲ್ಲಿ ಮುಂದೆ ನೋಡೋಣ. ಮೀನರಾಶಿಗೆ ಸೂರ್ಯ 8ನೇ ಮನೆಯಲ್ಲಿ ಇರುತ್ತೆ. ಅದೇ 17ನೇ ತಾರೀಕು ಅಕ್ಟೋಬರ್ ಇಂದ 17ನೇ ತಾರೀಕು ನವೆಂಬರ್ ವರೆಗೂ 8ನೇ ಮನೆ ಸೂರ್ಯನ ಫಲ. ದುರ್ದೋಷಂ ಶತ್ರು ಸಂವಾದಂ ಗಮನಾಗಮನ ಮನೆಯ ವೃಥ. ಅಂದ್ರೆ ಏನೋ ದೋಷ ಉಂಟಂದ್ರೆ ದುಃಖ ವಾರ್ತಾನು ಸುನಿಷ್ಠ. ದುಃಖದ ವಾರ್ತೆ ಸೂರ್ಯನ ಶಾಂತಿ ಮಾಡ್ಕೊಂಡ್ರಿ. ರಾಮೋವತಾರ ಸೂರ್ಯಶ್ಚ ರಾಮೋವತಾರ ಮೀನರಾಶಿ ಇಷ್ಟು ಹೇಳ್ಕೊಳ್ಳಿ. ಅದೇ ಶ್ರೀರಾಮರು ಸೂರ್ಯವಂಶ ಕ್ಷತ್ರಿಯರು, ಶ್ರೀಕೃಷ್ಣ ಚಂದ್ರವಂಶ ಕ್ಷತ್ರಿಯರು. ಅದಕ್ಕೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪ ಮಾಡ್ಕೊಂಡು ಹೋಗಿ
ಖಂಡಿತವಾಗಿ ನವಗ್ರಹಗಳ ಶಾಂತಿ ಬರೇ ಸೂರ್ಯನನ್ನ ನಾವು ಹೇಳ್ತಾ ಇದ್ವಿ. ಮುಂದೆ ನವಗ್ರಹಗಳು ನಿಮಗಾಗಿ ಗೋಚಾರದ ಪ್ರಭುಸುವೆ ಗ್ರಹಚಾರ ಇದು ಕೆಟ್ಟ ಬಂದ್ಬಿಟ್ರೆ ಅವ್ರು ಗ್ರಹಚಾರ ಚೆನ್ನಾಗಿಲ್ಲ. ದೇಶಗಳಿಗೆ ಗ್ರಹಚಾರಗಳು, ಮುಂದೆ ಯುದ್ಧಗಳಾಗ್ತವೆ, ಭೂಕಂಪಗಳಾಗ್ತವೆ. ದೇವರು ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ನಿಮ್ಗೆಲ್ಲ ಶುಭವಾಗ್ಲಿ. ಕ್ರಿಸ್ತ ಧರ್ಮದಲ್ಲಿದ್ರೆ ಜೆಹೋವಾನಿ ಅಥವಾ ಜೀಸಸ್ ಕ್ರೈಸ್ಟ್ ಅಂತೀವಿ. ಇಸ್ಲಾಂ ಧರ್ಮ ಅಂದ್ರೆ ಅಲ್ಲಾಹ್ ಅಕ್ಬರ್ ಅಂದ್ರೆ ಈಶ್ವರ ಅಲ್ಲಾ ತೇರೋನಾಮ್ ಅಂತ ದೇವರು ಹೆಸರು ಒಂದೇ. ಯಾಕಂದ್ರೆ ನೀರು ಅಂದ್ರೆ ಕನ್ನಡದಲ್ಲಿ ನೀರು ಅಂತೀವಿ, ಇಂಗ್ಲಿಷ್ ಅಲ್ಲಿ ವಾಟರ್ ಅಂತೀವಿ, ಅರ್ಥ ಮಾಡ್ಕೊಳ್ಳಿ. ಪಾನಿ ಅಂತೀವಿ ಹಿಂದಿನಲ್ಲಿ, ಆದ್ರೆ ನೀರ್ ಬೇರೆ ಆಯ್ತಾ. ದೇವ್ರು ಒಬ್ಬನೇ, ಬೇರೆ ನಾಮ ಬೇರೆ. ಹಾಗೆ ದೇವ್ರು ಒಬ್ಬನೇ ಅಂತ ನಾವು ನಂಬಿಟ್ರೆ ಮಾನವ ಸಮಾಜದಲ್ಲಿ ನೋಡಿ ಢೈ ಅಕ್ಷರ ಪ್ರೇಮಕ ಪಡೆಸು ಪಂಡಿತ್ ಹೋಯ್ ಪೋತಿ ಪಡಿ ಪಡಿ ಜಗಮುವ ಪಂಡಿತ್ ಭಯಾನ್ ಹೋಯ್. ಢೈ ಅಕ್ಷರ ಅಂದ್ರೆ ಪೋತಿ ಅಂದ್ರೆ ಪುಸ್ತಕ ಓದೋರಿದ್ದಾರೆ, ಬೈಬಲ್ ಓದೋರಿದ್ದಾರೆ, ಕುರಾನ್ ಓದೋರಿದ್ದಾರೆ, ವೇದಶಾಸ್ತ್ರ ಓದೋರಿದ್ದಾರೆ. ಪೋತಿ ಅಂದ್ರೆ ಎಷ್ಟೋ ಗ್ರಂಥಗಳು ಓದೋರಿದ್ದಾರೆ. ಪೋತಿ ಪಡಿ ಪಡಿ ಜಗುವ ಪಂಡಿತ್, ಅವನು ಪಂಡಿತನಾಗೋದಿಲ್ಲ. ಢೈ ಅಕ್ಷರ. ಈ ಪ್ರೇಮ ಅನ್ನೋದು 2 ಅಕ್ಷರ ಅಲ್ಲ, 2 ಅಕ್ಷರ. ಪ್ರೀತಿ, ಪ್ರೇಮ, ವಿಶ್ವಾಸ ಇದ್ದು ಬಿಟ್ರೆ ಸಮಾಜದಲ್ಲಿ ಯುದ್ಧಗಳಾಗಲ್ಲ. ಈ ಭೂಮಿ ನಾವು ಚಂದ್ರಲೋಕಕ್ಕೆ ಹೋಗ್ಬೇಕಾಗಿಲ್ಲ. ಯಾಕಂದ್ರೆ ಚಂದ್ರಲೋಕಕ್ಕೆ ತುಂಬಾ ಶ್ರಮ ಪಡ್ತಾರೆ. ಅಲ್ಲೋಗಿ ಸೈಟ್ ತಗೊಂಡು ಮನೆ ಕಟ್ಟಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಅಮೆರಿಕ ಅಷ್ಟು ನಮ್ಮ ಭಾರತ ಇಡೀ. ಆದ್ರೆ ನಮ್ಮ ಭೂಮಿ ಇದು ನಮ್ಮ ಮನೆ. ನಮ್ಮ ಮನೆಯನ್ನು ಕಾಪಾಡೋಣ. ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರ್ಬೇಕಾದ್ರೆ ದೇವರು ಒಬ್ಬನೇ, ನಾಮ ಬೇರೆ. ಜಪ ಶುರು ಮಾಡಿ ಖಂಡಿತವಾಗಿ ಒಳ್ಳೆದಾಗಿ ಇಷ್ಟ ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ. ನಿಮ್ಗೆಲ್ಲ ಶುಭವಾಗ್ಲಿ. ನಮಸ್ಕಾರ.